ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತಾಡ್ತೀವಿ ಅನ್ಕೋಲಿ, ಅಲ್ಲಿ ನಮಗೆ ಒಂದು ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಅಲ್ವಾ? ಹೌದು, ಖಂಡಿತ. ಈಗ ಒಂದು ಎಕ್ಸ್ರೇ ನೋಡಿದ್ರೆ ಮೂಳೆ ಎಲ್ಲಿದೆ, ಎಲ್ಲಿ ಮುರಿದಿದೆ ಅಂತ ವೈದ್ಯರು ಸ್ಪಷ್ಟವಾಗಿ ತೋರಿಸ್ತಾರೆ. ಕರೆಕ್ಟ್. ಇಲ್ಲಿದೆ ಸಮಸ್ಯೆ ಅಂತ ಅವ್ರು ಬೆರಳುಮಾದಿ ತೋರಿಸಿದಾಗ ನಮಗೂ ಒಂದು ರೀತಿಯ ಸಮಾಧಾನ ಆಗುತ್ತೆ. ವಿಷಯಗಳು ಕಣ್ಣಿಗೆ ಕಾಣ್ತಾ ಇಡುತ್ತೆ. ನಿಜ. ಭೌತಿಕ ಸಮಸ್ಯೆಗಳ ವಿಷಯದಲ್ಲಿ ಈ ಮಟ್ಟದ ಸ್ಪಷ್ಟತೆ ಇರುತ್ತೆ. ಆದ್ರೆ ಈ ಹೊಸ ವಿಚಾರಗಳನ್ನ ಕಲಿಯುವಾಗ, ಲೈಕ್ ನಮ್ಮ ಮೆದುಳಿನ ವಿಚಾರಕ್ಕೆ ಬಂದಾಗ, ಈ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಅಂದ್ರೆ ನಮ್ಗೊಂದು ವಿಷಯ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಒಳಗಡೆ ನಿಜವಾಗ್ಲೂ ಅದು ತಲೆಗೆ ಹೋಗಿದ್ಯಾ ಇಲ್ವಾ ಅಂತ ಯಾರಿಗೂ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಇದನ್ನೇ ಮನೋವಿಜ್ಞಾನದಲ್ಲಿ ಇಲ್ಯೂಷನ್ ಆಫ್ ಕಾಂಪಿಟೆನ್ಸ್ ಅಂದ್ರೆ ಸಾಮರ್ಥ್ಯದ ಭ್ರಮೆ ಅಂತ ಕರೆಯೋದು. ನಮ್ಗೆ ಅರ್ಥ ಆಗಿದೆ ಅನ್ನೋ ಫೀಲಿಂಗ್ ಇರುತ್ತೆ, ಆದ್ರೆ ನಿಜವಾದ ತಿಳುವಳಿಕೆ ಇರಲ್ಲ. ಹೌದೌದು. ಈ ಅರ್ಥ ಆಗಿದೆಯೋ ಇಲ್ವೋ ಅಂತ ಅಳೆಯೋ ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಗೊಂದಲಮಯವಾಗಿರುತ್ತೆ. ಖಂಡಿತವಾಗಿ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ ಗೊಂದಲವನ್ನ ಬಗೆಹರಿಸುವ ಒಂದು ಅದ್ಭುತವಾದ ಮಾರ್ಗವನ್ನ ಅನ್ವೇಷಣೆ ಮಾಡ್ತಾ ಇದ್ದೀವಿ. ನಮ್ಮ ಇಂದಿನ ಮೂಲ ಪಠ್ಯ ಬಂದ್ಬಿಟ್ಟು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 5459. ಹೌದು. ಬಿಕಮ್ ಅ ಟೀಚರ್ ವೆನ್ ಯು ಹ್ಯಾವ್ ಡಿಫಿಕಲ್ಟಿ ಅಂಡರ್ಸ್ಟ್ಯಾಂಡಿಂಗ್ ಸಮಥಿಂಗ್. ಅದೇ, ನಮಗೆ ಯಾವುದಾದ್ರೂ ಒಂದು ವಿಷಯ ಅರ್ಥ ಆಗಲು ಕಷ್ಟವಾದಾಗ ನಾವೇ ಒಬ್ಬ ಶಿಕ್ಷಕರಾಗಬೇಕು ಅನ್ನೋದು ಈ ಪಠ್ಯದ ಪ್ರಮುಖ ತಿರುಳು. ಕೇಳೋಕೆ ಸ್ವಲ್ಪ ವಿಪರ್ಯಾಸ ಅಂತ ಅನ್ಸಿದ್ರು ಇದರ ಹಿಂದಿರುವ ವಿಜ್ಞಾನ ತುಂಬಾನೇ ಆಸಕ್ತಿದಾಯಕವಾಗಿದೆ. ಅದೇ, ಈಗ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮಗೆ ಒಂದು ವಿಷಯ ಅರ್ಥ ಆಗಿಲ್ಲ ಅಂದ್ರೆ ನಾವು ಸಾಮಾನ್ಯವಾಗಿ ವಿಷಯ ಗೊತ್ತಿರೋರ ಹತ್ರ ಹೋಗಿ ಕೇಳ್ತೀವಿ ಅಲ್ವಾ? ಹೌದು, ಅದು ನಮ್ಮ ಸಾಮಾನ್ಯ ಅಭ್ಯಾಸ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಕಠಿಣ ವಿಷಯವನ್ನ ಕಲಿಯೋಕೆ ಸುಲಭ ಮಾರ್ಗ ಅಂದ್ರೆ ಅದನ್ನ ಬೇರೊಬ್ಬರಿಗೆ ಬೋಧಿಸೋದು ಅಂತ ಹೇಳ್ತಿದ್ದಾರೆ. ಅರೆ, ತನ್ಗೆ ಗೊತ್ತಿಲ್ಲದ ವಿಷಯವನ್ನ ಮತ್ತೊಬ್ಬರಿಗೆ ಕಲಿಸೋದು ಹೇಗ್ ಸಾಧ್ಯ? ಈ ಪ್ರಶ್ನೆ ಬರೋದು ಬಹಳ ಸಹಜ. ಯಾಕಂದ್ರೆ ಇದು ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಪೂರ್ತಿಯಾಗಿ ವಿರುದ್ಧವಾಗಿದೆ. ನಿಜ. ಆದ್ರೆ ಇದರ ಹಿಂದಿರುವ ವಿಜ್ಞಾನವನ್ನ ಒಮ್ಮೆ ಗಮನಿಸಿ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಹೇಳುವ ಹಾಗೆ, ಕೇವಲ ಒಂದು ಪುಸ್ತಕ ಓದುವಾಗ ಅಥವಾ ವಿಡಿಯೋ ನೋಡುವಾಗ ನಮ್ಮ ಮೆದುಳು ಪ್ಯಾಸಿವ್ ಸ್ಟೇಟ್ನಲ್ಲಿರುತ್ತೆ. ಅಂದ್ರೆ ಕೇವಲ ಮಾಹಿತಿಯನ್ನ ರಿಸೀವ್ ಮಾಡ್ತಾ ಇರುತ್ತಷ್ಟೇ. ಕರೆಕ್ಟ್. ಮಾಹಿತಿ ಸುಲಭವಾಗಿ ಒಳಗೆ ಹೋಗ್ತಾ ಇರೋದ್ರಿಂದ ಮೆದುಳು ಬಹಳ ಆರಾಮಾಗಿರುತ್ತೆ. ಆದ್ರೆ ಅದೇ ವಿಷಯವನ್ನ ನೀವು ಬೇರೊಬ್ರಿಗೆ ವಿವರಿಸೋಕ್ ಹೋದಾಗ ಮೆದುಳಿನ ಕೆಲ್ಸ ದಿಢೀರ್ನೆ ಚೇಂಜ್ ಆಗತ್ತೆ. ಓಹೋ, ಅಂದ್ರೆ ಮಾಹಿತಿಯನ್ನ ಒಳಗಡೆ ತಗೊಳ್ಳೋದಕ್ಕೂ ಅದನ್ನ ಹೊರಗೆ ಹಾಕೋದಕ್ಕೂ ಬೇರೆ ಬೇರೆ ಪ್ರಕ್ರಿಯೆ ನಡೆಯುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಓದುವಾಗ ಕೇವಲ ಗುರ್ತಿಸ್ತೀವಿ, ಆದ್ರೆ ಬೋಧಿಸುವಾಗ ನಾವು ಆ ಮಾಹಿತಿಯನ್ನ ರೀಕ್ರಿಯೇಟ್ ಮಾಡಬೇಕಾಗತ್ತೆ. ರೈಟ್. ವಿವರಿಸುವಾಗ ಆ ಮಾಹಿತಿಯನ್ನ ಪ್ರಾಸೆಸ್ ಮಾಡಿ, ಸಿಂಪ್ಲಿಫೈ ಮಾಡಿ, ಅದಕ್ಕೊಂದು ಲಾಜಿಕ್ ಕೊಟ್ಟು ಪದಗಳ ಮೂಲಕ ಹೊರಹಾಕ್ಬೇಕು. ಇದರಿಂದಾನೇ ಆ ತಿಳುವಳಿಕೆ ಹೆಚ್ಚು ಸ್ಪಷ್ಟ ಆಗತ್ತೆ ಅಲ್ವಾ? ಹೌದು. ಮೂಲ ಪಠ್ಯದಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ನಮಗೆ ಏನು ತಿಳಿದಿದೆ ಅನ್ನೋದಕ್ಕೂ ನಾವು ಏನನ್ನ ವಿವರಿಸಬಲ್ಲೆವು ಅನ್ನೋದಕ್ಕೂ ಬಹುದೊಡ್ಡ ವ್ಯತ್ಯಾಸ ಇರುತ್ತೆ. ಹೌದು ಹೌದು. ಇಲ್ಲಿ ವಿಷಯ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗತ್ತೆ. ಈಗ ನೋಡಿ, ಈ ವ್ಯತ್ಯಾಸವನ್ನ ದಿನನಿತ್ಯದ ಒಂದು ಉದಾಹರಣೆ ಇಟ್ಕೊಂಡು ನೋಡೋಣ. ಖಂಡಿತ, ಹೇಳಿ. ಯಾವುದಾದ್ರೂ ನಮ್ಮ ಫೇವ್ರೆಟ್ ಹಾಡಿನ ವಿಚಾರ ತಗೊಳ್ಳಿ. ಕಾರ್ನಲ್ಲಿ ಹೋಗುವಾಗ ಆ ಹಾಡು ಪ್ಲೇ ಆಗ್ತಾ ಇದ್ರೆ ಸಿಂಗರ್ ಜೊತೆಗೆ ನಾವು ಕೂಡ ಭರ್ಜರಾಗಿ ಹಾಡ್ತೀವಿ ಅಲ್ವಾ? ಹೌದು, ನಾವೇ ದೊಡ್ಡ ಸಿಂಗರ್ ಅನ್ಕೊಂಡ್ಬಿಡ್ತೀವಿ. ಅದೇ. ಆ ಹಾಡಿನ ಪ್ರತಿಯೊಂದು ಸಾಲು ನಮಗೆ ಕಂಠಪಾಠ ಆಗಿದೆ ಅನ್ನೋ ಭ್ರಮೆ ಇರುತ್ತೆ. ಯಾಕಂದ್ರೆ ಹಿನ್ನೆಲೆ ಸಂಗೀತ ಇರುತ್ತೆ, ನೆಕ್ಸ್ಟ್ ಲೈನ್ ಯಾವುದು ಅಂತ ಕ್ಲೂ ಸಿಗ್ತಾ ಇರುತ್ತೆ. ಕರೆಕ್ಟ್. ಆದ್ರೆ ಇದ್ದಕ್ಕಿದ್ದಂತೆ ಆ ಕ್ಯಾರಿಯೋಕೆ ನಿಂತು ಹೋದಾಗ, ಕೇವಲ ನಮ್ಮ ಸ್ವಂತ ಧ್ವನಿಯಲ್ಲಿ ಹಾಡಬೇಕು ಅಂದಾಗ ನಾವು ತಡಬಡಾಯಿಸ್ತೀವಿ ಅಲ್ವಾ? ಓದುವುದಕ್ಕೂ ಮತ್ತೆ ಬೋಧಿಸುವುದಕ್ಕೂ ಇರೋ ವ್ಯತ್ಯಾಸ ಇದೇ ಇರಬೇಕು. ವಾವ್, ಬಹಳ ಅದ್ಭುತವಾದ ಉದಾಹರಣೆ. ಆ ಕ್ಯಾರಿಯೋಕೆ ನಿಂತೋದ ಕ್ಷಣ ಇದೆಯಲ್ಲ, ಅದು ನಮ್ಮ ನೈಜ ಅರಿವಿನ ಮಟ್ಟ ಎಷ್ಟಿದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ಹೌದು. ಓದುವಾಗ ಆ ಹಾಡಿನ ಹಿನ್ನೆಲೆ ಸಂಗೀತ ಇದ್ದ ಹಾಗಿರುತ್ತೆ. ಮೆದುಳು ಆ ಫ್ಲೂಯೆನ್ಸಿಯನ್ನ ಮಾಸ್ಟ್ರಿ ಅಂತ ತಪ್ಪಾಗಂದ್ಕೊಡುತ್ತೆ. ಓಹೋ, ಅಂದ್ರೆ ಸುಲಭವಾಗಿ ಓದಿದ್ದೆಲ್ಲ ನನಗೆ ಅರ್ಥ ಆಗಿದೆ ಅಂತ ಮೆದುಳು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡ್ತಾ ಇರುತ್ತೆ. ಖಂಡಿತ. ಆದ್ರೆ ಪುಸ್ತಕ ಮುಚ್ಚಿಟ್ಟು ಸ್ವಂತ ಮಾತುಗಳಲ್ಲಿ ವಿವರಿಸೋಕ್ ಹೋದಾಗ, ಲೈಕ್ ಹಿನ್ನೆಲೆ ಸಂಗೀತ ಇಲ್ದೆ ಹಾಡೋಕ್ ಹೋದಾಗ ಎಲ್ಲಿ ಎಡವುತ್ತಿದೀವಿ ಅಂತ ಬಯಲಾಗುತ್ತೆ. ರೈಟ್. ಬೋಧನೆಯು ಆ ತಿಳುವಳಿಕೆಯ ಅಂತರವನ್ನ, ಅಂದ್ರೆ ಆ ಗ್ಯಾಪನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ತೋರಿಸುತ್ತೆ.
ಅರೆ ಇದಂತೂ ಬಹಳ ಹೊಸ ದೃಷ್ಟಿಕೋನ. ಅಂದ್ರೆ ನಾವು ಬೋಧನೆ ಮಾಡೋದು ಬೇರೆಯವರಿಗೆ ಜ್ಞಾನ ಕೊಡೋಕಲ್ಲ, ಬದಲಾಗಿ ನಮ್ಮ ಸ್ವಂತ ಅಜ್ಞಾನ ಎಲ್ಲಿದೆ ಅಂತ ನಮಗೆ ನಾವೇ ತೋರಿಸ್ಕೊಳ್ಳೋ ಕನ್ನಡಿ ಅಂತಾಯ್ತು. ಎಕ್ಸಾಕ್ಟ್ಲಿ. ಒಮ್ಮೆ ನಮಗೆ ಯಾವ ವಿಷಯ ಅರ್ಥ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಪುಸ್ತಕದ ಹತ್ರ ಹೋಗಿ ಆ ಭಾಗವನ್ನ ಮಾತ್ರ ಓದೋದು ಸುಲಭ ಆಗತ್ತೆ. ಹೌದು, ಆ ಗ್ಯಾಪ್ ಫಿಲ್ ಆದ ತಕ್ಷಣ ಕಲಿಯೋದು ಬಹಳ ಸರಾಗಾಗುತ್ತೆ. ಇದೇ ಕಾರಣಕ್ಕೆ ಬೋಧಿಸುವುದು ಮೆದುಳಿಗೆ ನೀಡುವ ಅತಿದೊಡ್ಡ ಸವಾಲು ಅಂತ ಲೇಖಕರು ಲೇಲೋದು. ಇದು ಖಂಡಿತವಾಗಿ ಒಂದು ಕ್ರಾಂತಿಕಾರಿಯಾದ ಒಳನೋಟ. ಆದರೆ ಇಲ್ಲೊಂದು ಪ್ರಾಯೋಗಿಕ ಸಮಸ್ಯೆ ಶುರುವಾಗತ್ತೆ. ಏನ್ ಸಮಸ್ಯೆ? ಈಗ ಬೋಧನೆ ಮಾಡೋದರಿಂದ ಕಲಿಯೋದು ಸುಲಭ ಆಗತ್ತೆ ಅಂತ ಅರ್ಥ ಆಯ್ತು. ಆದರೆ ನಾವು ಓದುವಾಗ್ಲೇ ಪಾಠ ಕೇಳೋಕೆ ಎದುರುಗಡೆ ಯಾರೂ ಸಿಗ್ತಾರೆ, ಪಾಠ ಮಾಡೋಕೆ ಮುಂದೆ ಯಾರೂ ಇಲ್ಲ ಅಂದ್ರೆ ಏನ್ ಮಾಡೋದು? ಹೌದು, ಮೂಲ ಪಠ್ಯದಲ್ಲಿ ಲೇಖಕರು ಇದರ ಬಗ್ಗೆನೂ ಮಾತಾಡಿದ್ದಾರೆ. ಕಲಿಯೋ ಆಸಕ್ತಿ ಇರೋರು, ಸ್ನೇಹಿತರು ಅಥವಾ ಕಿರಿಯರು ಇದ್ರೆ ಅವ್ರಿಗೆ ಹೇಳ್ಕೊಡ್ಬೋದು. ಓ ಓಕೆ, ಅದು ಲಾಜಿಕಲ್ ಆಗಿದೆ. ಆದ್ರೆ ಯಾರೂ ಇಲ್ಲ ಅಂದಾಗ ಒಂದು ಗೊಂಬೆಗೆ, ಸಾಕು ಪ್ರಾಣಿಗೆ ಅಥವಾ ಕಾಲ್ಪನಿಕ ಪ್ರೇಕ್ಷಕರಿಗೂ ಪಾಠ ಮಾಡ್ಬೋದು ಅಂತ ಪಠ್ಯದಲ್ಲಿ ಹೇಳಿದ್ದಾರೆ. ಸ್ವಲ್ಪ ಇರಿ, ಇಲ್ಲಿ ನಾನು ಇದನ್ನು ಒಪ್ಪೋಕೆ ಕಷ್ಟಪಡ್ತಾ ಇದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತು ಟೆಡ್ಡಿ ಬೇರ್ ಗೊಂಬೆಗೋ ಗೋಡೆಗೋ ಪಾಠ ಮಾಡೋದು ನಿಜಕ್ಕೂ ಒಂದು ಸೀರಿಯಸ್ ಆದ ಸ್ಟಡಿ ಮೆಥಡ್ ಆಗೋಕೆ ಸಾಧ್ಯನಾ? ನೋಡೋಕೆ ಸ್ವಲ್ಪ ಫನ್ನಿ ಅನ್ಸುತ್ತೆ, ಆದ್ರೆ ಇದು ಸಾಧ್ಯ. ಎದುರುಗಡೆ ಇರೋ ನಿರ್ಜೀವ ವಸ್ತುವಿಗೆ ಪಾಠ ಮಾಡೋದ್ರಿಂದ ನಮ್ಮ ಗ್ರಹಿಕೆ ಹೇಗೆ ಹೆಚ್ಚಾಗುತ್ತೆ? ಈ ಸಂದೇಹ ಬರೋದು ಬಹಳ ಸಹಜ. ನಾವು ಬೋಧನೆ ಅಂತ ತಕ್ಷಣ ತರಗತಿಯಲ್ಲಿ ಶಿಕ್ಷಕರು ನಿಂತು ಪಾಠ ಮಾಡೋದಂತ ಇಮ್ಯಾಜಿನ್ ಮಾಡ್ತೀವಲ್ವಾ? ಹೌದು, ಅಲ್ಲಿ ಕೇಳುಗರು ಅರ್ಥ ಮಾಡ್ಕೊಳ್ತಿದಾರಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ ತಾನೆ? ಪೂರ್ಣವಾಗಿ ವಿಭಿನ್ನವಾದ ಒಂದು ಸೈಕಲಾಜಿಕಲ್ ಟ್ರಿಕ್ ಬಗ್ಗೆ. ಇಲ್ಲಿ ಎದುರಿಗೆ ಇರೋರು ಕಲಿತಿದಾರಾ, ಅವರು ಮನುಷ್ಯರಾ, ಪ್ರಾಣಿಯಾ ಅನ್ನೋದು ಸ್ವಲ್ಪನೂ ಮುಖ್ಯ ಅಲ್ಲ. ಓಹೋ, ಆ ಪರಿಕಲ್ಪನೆಯನ್ನ ಸ್ವತಃ ತಾವೇ ವಿವರಿಸುವುದು ಮತ್ತು ಜೋರಾಗಿ ಧ್ವನಿ ಹೊರಡಿಸಿ ಮಾತನಾಡುವುದು ಮಾತ್ರ ಇಲ್ಲಿ ಮುಖ್ಯ. ಓಕೆ, ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೇವಲ ಧ್ವನಿ ಹೊರಡಿಸಿ ಗೋಡೆಗೆ ವಿವರಿಸೋದ್ರಿಂದ ಮೆದುಳಿನಲ್ಲಿ ಅಂಥದ್ದೇನೋ ಮ್ಯಾಜಿಕ್ ಆಗುತ್ತೆ, ಮನಸ್ಸಿನಲ್ಲಿ ಓದ್ಕೊಂಡ್ರೆ ಸಾಲ್ದೆ? ಇದನ್ನ ಕಾಗ್ನಿಟಿವ್ ಸೈನ್ಸ್ ದೃಷ್ಟಿಯಿಂದ ನೋಡ್ಬೇಕು. ನಮ್ಮ ಮನಸ್ಸಿನಲ್ಲಿ ಬರೋ ಆಲೋಚನೆಗಳು ಹಲವು ಬಾರಿ ಅಸ್ತವ್ಯಸ್ತವಾಗಿರುತ್ತೆ. ಅಸ್ಪಷ್ಟ ಭಾವನೆಗಳು ಅಥವಾ ತುಣುಕುಗಳ ರೂಪದಲ್ಲಿ ಇರುತ್ತೆ. ಹೌದು ಹೌದು, ಮನಸ್ಸಿನಲ್ಲಿ ಯೋಚಿಸುವಾಗ ನಾವು ಹಲವಾರು ಲಾಜಿಕ್ ಜಂಪ್ಗಳನ್ನ ಮಾಡ್ತೀವಲ್ವಾ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಸುಮ್ಮನೆ ಜಿಗಿದು ಬಿಡ್ತೀವಿ. ಎಕ್ಸಾಕ್ಟ್ಲಿ. ಆದ್ರ ಅದೇ ಆಲೋಚನೆಗಳನ್ನ ಪದಗಳಾಗಿ, ಶಬ್ದಗಳಾಗಿ, ವಾಕ್ಯರಚನೆ ಮಾಡಿ ಜೋರಾಗಿ ಮಾತನಾಡುವಾಗ ನಮ್ಗೆ ಆ ಸ್ವಾತಂತ್ರ್ಯ ಇರಲ್ಲ. ಅಂದ್ರೆ ಒಂದು ವಾಕ್ಯದ ನಂತರ ಮತ್ತೊಂದು ವಾಕ್ಯ ಲಾಜಿಕಲ್ ಆಗಿ ಬರಲೇಬೇಕು. ಹೌದು, ಭಾಷೆ ಅನ್ನೋದು ಲೀನಿಯರ್ ಆಗಿರುತ್ತೆ. ಇದನ್ನೇ ನಾವು ಆಲೋಚನೆಗಳಿಗೆ ಒಂದು ಸ್ಪಷ್ಟ ರೂಪ ಕೊಡೋದು ಅಂತ ಹೇಳ್ಬೋದಾ? ಅಂದ್ರೆ ಆ ಮೋಡದಂತಿರೋ ವಿಚಾರಗಳನ್ನ ಮಾತಿನ ಮೂಲಕ ಕಲ್ಲಿನಂತೆ ಗಟ್ಟಿಗೊಳಿಸೋದು ಅಂತ. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಮಾತಾಡೋಕೆ ಶುರು ಮಾಡಿದಾಗ ಆ ವಿಷಯಗಳನ್ನ ತಾರ್ಕಿಕವಾಗಿ ಜೋಡಿಸ್ಲೇಬೇಕಾದ ಅನಿವಾರ್ಯತೆ ಮೆದುಳಿಗೆ ಬರುತ್ತೆ. ಇದನ್ನೇ ಕಾಗ್ನಿಟಿವ್ ಆರ್ಗನೈಸೇಷನ್ ಅಂತ ಕರೆಯೋದು. ವಾವ್! ಜೊತೆಗೆ ಜೋರಾಗಿ ಮಾತಾಡುವಾಗ ನಮ್ಮ ಬಾಯಿ ಚಲನೆ ಮತ್ತು ನಮ್ಮ ಧ್ವನಿಯನ್ನ ನಾವೇ ಕೇಳಿಸ್ಕೊಳ್ಳೋದ್ರಿಂದ ಆ ವಿಷಯ ಮೆದುಳಿನಲ್ಲಿ ಬಹಳ ಆಳವಾಗಿ ಬೇರೂರುತ್ತೆ. ಅಂದ್ರೆ ಗೊಂಬೆಗೆ ಪಾಠ ಮಾಡಿದ್ರೂ ಸರಿ, ಮೆದುಳು ಆ ವಿಷಯವನ್ನ ವಿಶ್ಲೇಷಿಸಿ ಲಾಜಿಕಲ್ ಆಗಿ ಜೋಡಿಸೋ ಕೆಲಸ ಮಾಡ್ತಾನೇ ಇರುತ್ತೆ. ಖಂಡಿತವಾಗಿಯೂ. ಇದು ನಿಜಕ್ಕೂ ಯೋಚನಾ ಲಹರಿಯನ್ನೇ ಬದಲಾಯಿಸೋ ವಿಚಾರ. ಲೈಕ್ ಬೋಧನೆ ಅಂದ್ರೆ ಬೇರೆಯವರಿಗೆ ಜ್ಞಾನ ಕೊಡೋದು ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅದು ನಮ್ಮೊಳಗಿನ ಜ್ಞಾನವನ್ನ ನಮಗೆ ನಾವೇ ಸ್ಪಷ್ಟಪಡಿಸ್ಕೊಳ್ಳೋ ಪ್ರಕ್ರಿಯೆ. ಹೌದು, ಇದು ಬಹಳ ಪ್ರಬಲವಾದ ಚಿಂತನೆ. ಸರಿ, ಈ ಕಾಲ್ಪನಿಕ ಬೋಧನೆ ಅಥವಾ ಬೇರೆಯವರಿಗೆ ಪಾಠ ಮಾಡೋ ಸಿದ್ಧಾಂತ ರಿಯಲ್ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ತಮ್ಮದೇ ಸ್ವಂತ ಅನುಭವವನ್ನ ಪಠ್ಯದಲ್ಲಿ ಹಂಚಿಕೊಂಡಿದಾರಲ್ವಾ? ಹೌದು, ಅವರು 8ನೇ ತರಗತಿಯಲ್ಲಿದ್ದಾಗ ನಡೆದ ಒಂದು ಅದ್ಭುತವಾದ ಘಟನೆಯನ್ನ ಬರೆದಿದ್ದಾರೆ. ಅದೇ, ಅವರು ಬಡತನದ ಕಾರಣ ಶಾಲೆಗೆ ಹೋಗಲಾಗದ ಒಬ್ಬ ಹುಡುಗನಿಗೆ ಪಾಠ ಮಾಡೋಕ್ ಶುರು ಮಾಡ್ತಾರಲ್ವಾ? ಕರೆಕ್ಟ್. ಆ ಹುಡುಗನಿಗೆ ಕಲಿಯೋ ಆಸಕ್ತಿ ಇರುತ್ತೆ. ಆ ಒಂದು ಸಣ್ಣ ಹೆಜ್ಜೆ ಆಮೇಲೆ ಆಸುಪಾಸಿನ ಹಲವಾರು ಮಕ್ಕಳನ್ನ ಸೇರಿಸಿ ಒಂದು ಪುಟ್ಟ ಕ್ಲಾಸ್ ಆಗಿ ಬದಲಾಗತ್ತೆ. ಹೌದು ಹೌದು. ಹೀಗೆ ತಾವೂ ಕಲಿಯುತ್ತಾ ತಮ್ಗಿಂತ ಕಿರಿಯರಿಗೆ ಪಾಠ ಮಾಡುವಾಗ ಲೇಖಕರಿಗಾದ ಅನುಭವ ನಿಜಕ್ಕೂ ಬೆರಗುಗೊಳಿಸುವಂಥದ್ದು ಅಂತ ಪಠ್ಯದಲ್ಲಿ ಓದಿದ್ದೆ. ನಿಜ. ಆ ಅನುಭವದ ಡೆಪ್ತನ್ನ ನಾವು ಗಮನಿಸ್ಬೇಕು. ಅವರು ಆ ಮಕ್ಕಳಿಗೆ ಬಯಾಲಜಿ ಅಂತಹ ಕಷ್ಟದ ವಿಷಯಗಳನ್ನ ವಿವರಿಸುವಾಗ ಅದನ್ನ ಬಹಳ ಸಿಂಪಲ್ ಭಾಷೆಗೆ ಇಳಿಸ್ಬೇಕಿತ್ತು. ಹೌದು, ಶಾಲೆಗೆ ಹೋಗ್ದ ಮಕ್ಕಳಿಗೆ ಕೋಶಗಳ ರಚನೆ ಬಗ್ಗೆ ಹೇಳಬೇಕಾದ್ರೆ ಲೇಖಕರು ಆ ವಿಷಯವನ್ನ ಪೂರ್ತಿಯಾಗಿ ಅರ್ದು ಕುಡಿದಿರಬೇಕಿತ್ತು.
ಎಕ್ಸಾಕ್ಟ್ಲಿ. ಈ ಪ್ರಾಸೆಸ್ನಲ್ಲಿ ಅವರ ಸ್ವಂತ ಅರಿವು ಎಷ್ಟು ಸ್ಟ್ರಾಂಗ್ ಆಯ್ತು ಅಂದ್ರೆ ಅವರದೇ ಶಾಲೆಗೆ ಟೀಚರ್ಸ್ ಮಾಡ್ತಾ ಇದ್ದ ತಪ್ಪುಗಳು ಇವರಿಗೆ ನಿಚ್ಚಳವಾಗಿ ಕಾಣೋಕ್ ಶುರುವಾಯ್ತು ಅಂತ ಅವ್ರು ಹೇಳಿದ್ದಾರೆ. ಅರೆ, ಅಷ್ಟು ಮಾತ್ರ ಅಲ್ಲ, ದಶಕಗಳೇ ಕಳೆದರೂ ಅಂದು ಅವರು ಆ ಮಕ್ಕಳಿಗೆ ಮಾಡಿದ ಬಯಾಲಜಿ ಪಾಠಗಳು ಇವತ್ತಿಗೂ ಅವರಿಗೆ ನೆನಪಿದೆ ಅಂತ ಬರೆದಿದ್ದಾರೆ. ಹೌದು, ಇದು ಲಾಂಗ್ ಟರ್ಮ್ ಮೆಮೊರಿಗೆ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಅವರು ಕೇವಲ ಪರೀಕ್ಷೆಗಾಗಿ ಮಾತ್ರ ಓದಿದ್ರೆ ಎಕ್ಸಾಮ್ ಮುಗಿದ ಮರುದಿನವೇ ಅದೆಲ್ಲ ಮರ್ತೋಗ್ತಾ ಇತ್ತು ಅಲ್ವಾ? ಖಂಡಿತ. ಆದ್ರೆ ಆ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ಅವರು ಪಟ್ಟ ಶ್ರಮ ಆ ಜ್ಞಾನವನ್ನ ಶಾಶ್ವತ ಮಾಡಿತು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಾನಿಲ್ಲಿ ಒಂದು ಪ್ರಬಲವಾದ ಪ್ರತಿವಾದವನ್ನ ಇಡೋಕಿಷ್ಟಪಡ್ತೀನಿ. ಖಂಡಿತ, ಹೇಳಿ. ಈಗ ನಮ್ಮ ಸಮಾಜದ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಒಬ್ಬ 8ನೇ ಕ್ಲಾಸ್ ಹುಡುಗನಿಗೆ ಪಾಠ ಮಾಡೋಷ್ಟು ಅರ್ಹತೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಟೀಚರ್ ಅಂದ್ರೆ ಡಿಗ್ರಿ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದು ನಂಬಿಕೆ. ಹೌದು, ನಾವೆಲ್ಲ ಹಾಗೆ ಬೆಳ್ದಿರೋದು. ಆದ್ರೆ ಇಲ್ಲಿ ನೋಡಿದ್ರೆ ಕಲಿಯುತ್ತಿರುವ ಒಬ್ಬ 8ನೇ ಕ್ಲಾಸ್ ಹುಡುಗನೇ ಬೆಸ್ಟ್ ಟೀಚರ್ ಆಗಿದ್ದಾನೆ. ಹಾಗಾದ್ರೆ ಇದು ಶಿಕ್ಷಕ ಅಂದ್ರೆ ಯಾರು ಅನ್ನೋ ನಮ್ಮ ಕಲ್ಪನೆಯನ್ನೇ ಅಲುಗಾಡಿಸುತ್ತೆ ಅಲ್ವಾ? 100% ನಿಜ. ಸಮಾಜದಲ್ಲಿ ಟೀಚರ್ ಅಂದ್ರೆ ಎಲ್ಲವನ್ನೂ ತಿಳಿದಿರೋ ಒಬ್ಬ ಅಥಾರಿಟಿ ಅನ್ನೋ ಕಲ್ಪನೆ ಇದೆ. ಆದ್ರೆ ಲೇಖಕರು ಬೋಧನೆಯ ವ್ಯಾಖ್ಯಾನವನ್ನೇ ಬದಲಾಯಿಸ್ತಾರೆ. ಹೌದು, ಅವ್ರು ಹೇಳುವ ಹಾಗೆ ನಿಜವಾದ ಬೋಧನೆ ಅಂದ್ರೆ ಇತರರನ್ನ ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ವಿಷಯವನ್ನ ತಾಳ್ಮೆಯಿಂದ ವಿವರಿಸುವುದು ಅಂತ. ಕರೆಕ್ಟ್. ನಮಗೆ 100% ವಿಷಯ ತಿಳಿದಿರ್ಬೇಕಾಗಿಲ್ಲ. ನಮಗೆ ತಿಳಿದಿರೋ ಆ 10% ವಿಷಯವನ್ನಾದ್ರೂ ಸ್ಪಷ್ಟವಾಗಿ ಎದುರಿಗಿರೋರಿಗೆ ತಲುಪ್ಸೋಕೆ ಪ್ರಯತ್ನ ಪಡೋದೇ ನಿಜವಾದ ಬೋಧನೆ. ಅಂದ್ರೆ ನಾವಿನ್ನು ಕಲಿಯೋ ಹಂತದಲ್ಲಿ ಇದ್ರೂ ಕೂಡ ತಿಳಿದಿರೋಷ್ಟನ್ನ ವಿವರಿಸೋಕೆ ಟ್ರೈ ಮಾಡೋದು ಕಲಿಕೆಯ ಅತ್ಯಂತ ಪ್ರಬಲ ಮಾರ್ಗ. ಹೌದು. ಇದೇ ಆಧಾರದ ಮೇಲೆ ಲೇಖಕರು ಬೋಧನೆಯಿಂದ ಆಗುವ 3 ಪ್ರಮುಖ ಲಾಭಗಳನ್ನ ಪಟ್ಟಿ ಮಾಡಿದ್ದಾರೆ. ಓಕೆ, ಆ 3 ಪಾಯಿಂಟ್ಸನ್ನ ನಾವೀಗ ಒಮ್ಮೆ ಸಮರೈಸ್ ಮಾಡೋಣ. ಖಂಡಿತ. ಮೊದಲನೇದಾಗಿ, ಬೋಧನೆಯು ಜ್ಞಾನವನ್ನ ಸಂಘಟಿಸುತ್ತೆ. ಓಕೆ, ಅಂದ್ರೆ ಅದೇ ಅಸ್ತವ್ಯಸ್ತವಾಗಿರೋ ಮಾಹಿತಿಯನ್ನ ಮಾತಿನ ಮೂಲಕ ಆರ್ಗನೈಸ್ ಮಾಡೋದು. ಹೌದು. ಎರಡನೆಯದಾಗಿ, ಇದು ತಿಳುವಳಿಕೆಯಲ್ಲಿರೋ ಕೊರತೆಗಳನ್ನ ಬಹಿರಂಗಪಡಿಸುತ್ತೆ. ರೈಟ್, ಲೈಕ್ ನಾವು ಎಲ್ಲಿ ತೊದಲ್ತೀವಿ, ಎಲ್ಲಿ ಸ್ಟಕ್ ಆಗ್ತೀವಿ ಅಂತ ಎತ್ತಿ ತೋರಿಸುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಮೂರನೆಯದಾಗಿ, ಇದು ದೀರ್ಘಕಾಲೀನ ನೆನಪಿನ ಶಕ್ತಿಯನ್ನ ಬಲಪಡಿಸುತ್ತೆ. ಆ 8ನೇ ಕ್ಲಾಸಿನ ಬಯಾಲಜಿ ಪಾಠ ದಶಕಗಳ ಕಾಲ ಲೇಖಕರ ನೆನಪಿನಲ್ಲಿ ಉಳಿದದ್ದು ಇದೇ ಕಾರಣಕ್ಕೆ. ಅರೆ, ಈ 3 ಅಂಶಗಳು ಯಾವುದೇ ಹೊಸ ವಿಷಯ ಕಲಿಯೋ ಪ್ರತಿಯೊಬ್ಬರಿಗೂ ತುಂಬಾನೇ ಯೂಸ್ ಆಗತ್ತೆ. ಖಂಡಿತ. ಸೊ ನಾವಿಂದಿನ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶವನ್ನು ನೋಡೋದಾದ್ರೆ, ಬೋಧನೆ ಅನ್ನೋದು ಕೇವಲ ಜ್ಞಾನ ಹಂಚೋ ಪ್ರಕ್ರಿಯೆ ಅಲ್ಲ, ಅದು ನಾಲೆಜನ್ನ ಮಾಸ್ಟರಿಯಾಗಿ ಬದಲಾಯಿಸೋ ಅತಿ ದೊಡ್ಡ ಅಸ್ತ್ರ. ಹೌದು. ಕೇವಲ ಓದೋದು ಮೇಲ್ಮೈಯಲ್ಲಿ ಈಜಿದ ಹಾಗೆ, ಆದ್ರೆ ಬೋಧಿಸೋದು ಸಮುದ್ರದ ಆಳಕ್ಕೆ ಧುಮುಕಿದ ಹಾಗೆ. ವಾವ್, ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಈ ಸೀಕ್ರೆಟ್ 54 ಕೇವಲ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ನಾವು ನೆನ್ಪಿಡ್ಬೇಕು. ಇಂದಿನ ಜಗತ್ತಿನಲ್ಲಿ ನಾವು ಪ್ರತಿದಿನ ಹೊಸ ಕೌಶಲ್ಯಗಳನ್ನ ಕಲಿಯಲೇಬೇಕಾಗುತ್ತೆ. ಹೌದು, ಅದು ಹೊಸ AI ಟೆಕ್ನಾಲಜಿ ಇರ್ಬೋದು, ಅಥವಾ ಯಾವುದೋ ಹೊಸ ಕೋಡಿಂಗ್ ಭಾಷೆ ಇರ್ಬೋದು, ಅಥವಾ ಅಡಿಗೆ ಮನೆಯಲ್ಲೇ ಒಂದು ಹೊಸ ರೆಸಿಪಿ ಕೂಡ ಆಗಿರಬಹುದು. ಕಲಿತಿರುವಾಗ್ಲೇ ಅದನ್ನ ಒಬ್ಬ ಸಹೋದ್ಯೋಗಿಗೆ ಅಥವಾ ಮನೆಯಲ್ಲಿರೋ ಗೊಂಬೆಗಾದ್ರೂ ವಿವರಿಸಿದ್ರೆ ಆ ಕಲಿಕೆಯ ವೇಗ ಎಷ್ಟು ಹೆಚ್ಚಾಗುತ್ತೆ ಅಂತ ನಾವು ಪ್ರಾಯೋಗಿಕವಾಗಿ ನೋಡಬಹುದು. ನಿಜಕ್ಕೂ ಇದು ದಿನನಿತ್ಯದ ಕಲಿಕೆಗೆ ಬಹಳ ಯೂಸ್ಫುಲ್ ಆದ ಟೆಕ್ನಿಕ್. ಸರಿ, ನಾವು ಈ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಹೌದು. ಈ ಚರ್ಚೆಯನ್ನು ಮುಗಿಸೋ ಮುನ್ನ ನಾವೊಂದು ಪ್ರಚೋದನಾತ್ಮಕ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡ್ಲು ಬಯಸ್ತೀವಿ. ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದಾದ್ರೂ ವಿಷಯವನ್ನ ಬೇರೊಬ್ಬರಿಗೆ ಬೋಧಿಸಿದಾಗ ಮಾತ್ರ ಅದನ್ನ ಆಳವಾಗಿ ಕಲಿಯೋಕೆ ಸಾಧ್ಯ. ಅಂದ್ರೆ ನಮ್ಮ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯನ್ನ ಒಮ್ಮೆ ಗಮನಿಸಿ. ಹೌದು. ತರಗತಿಯಲ್ಲಿ ಮಕ್ಕಳು ಸುಮ್ಮನೆ ಮೌನವಾಗಿ ಕೂತು ಕೇಳಿಸ್ಕೊಳ್ತಾ ಇರ್ತಾರಲ್ವಾ? ಅದೇ, ಕೇವಲ ಪ್ಯಾಸಿವ್ ಆಗಿ ಕೇಳಿಸ್ಕೊಳ್ಳೋ ಪದ್ಧತಿಯೇ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಮಾತಾಡೋಕೆ, ವಿವರಿಸೋಕೆ ಅವಕಾಶಗಳು ತೀರಾ ಕಡಿಮೆ. ಹಾಗಾದ್ರೆ ಈ ಒನ್ ವೇ ಕಮ್ಯುನಿಕೇಷನ್ ಪದ್ಧತಿಯು ವಿದ್ಯಾರ್ಥಿಗಳ ನೈಜ ಕಲಿಕೆಗೆ ಅತಿದೊಡ್ಡ ಅಡ್ಡಿ ಆಗ್ತಾ ಇದೆಯಾ? ಇದೊಂದು ಬಹಳ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಬೋಧನೆಯೇ ಬೆಸ್ಟ್ ಲರ್ನಿಂಗ್ ಮೆಥಡ್ ಆಗಿದ್ರೆ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಹೆಚ್ಚು ಮಾತಾಡಬೇಕಾದವರು ವಿದ್ಯಾರ್ಥಿಗಳೇ ಆಗಿರ್ಬೇಕು. ಖಂಡಿತ, ಕೇವಲ ಶಿಕ್ಷಕರಲ್ಲ. ಹೌದು. ಈ ದಿಕ್ಕಿನಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಮರುರೂಪುಕೊಳ್ಳುವ ಅವಶ್ಯಕತೆ ಇದೆಯಾ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಆ ಪ್ರಶ್ನೆಯೊಂದಿಗೆ ನಾವು ಆರಂಭದಲ್ಲಿ ಮಾತಾಡಿದ ಆ ಎಕ್ಸ್ರೇ ಯಂತ್ರದ ಕಡೆಗೆ ಮತ್ತೆ ಬರೋಣ.
ನಮ್ಮ ಮಸುಕಾದ ಆಲೋಚನೆಗಳನ್ನ ನಿಚ್ಚಳವಾಗಿ ನೋಡಲು ಇರೋ ಏಕೈಕ ಎಕ್ಸ್ರೇ ಯಂತ್ರ ಅಂದ್ರೆ ಅದು ಬೋಧನೆ. ಹೌದು, ಅದು ನಮ್ಮ ತಿಳುವಳಿಕೆಯಲ್ಲಿರೋ ಬಿರುಕುಗಳನ್ನ ನಿರ್ದಾಕ್ಷಿಣ್ಯವಾಗಿ ತೋರಿಸುತ್ತೆ. ಆ ಬಿರುಕುಗಳನ್ನ ಸರಿಪಡಿಸಿಕೊಂಡಾಗ ಮಾತ್ರ ಆ ವಿಷಯದಲ್ಲಿ ಮಾಸ್ಟ್ರಿ ಸಾಧಿಸೋಕೆ ಸಾಧ್ಯ. ಬೋಧನೆ ಅನ್ನೋದು ಕೇವಲ ಕೊಡುವ ಪ್ರಕ್ರಿಯೆ ಅಲ್ಲ, ಅದು ಅರಿವನ್ನ ಪಡೆಯುವ ಅತಿದೊಡ್ಡ ಮಾರ್ಗ. ಖಂಡಿತವಾಗಿಯೂ. ಈ ಹೊಸ ದೃಷ್ಟಿಕೋನವನ್ನ ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಅನ್ವೇಷಣೆ ಮಾಡ್ಲಿ ಅಂತ ಆಶಿಸುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.